ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2026 ಪತ್ರಿಕೆ 1 ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ಟಿಟ್ಯೂಡ್ ಈ ಪರೀಕ್ಷೆಗೋಸ್ಕರ ಇಂಗ್ಲೀಷ್ ಮೀಡಿಯಂದಲ್ಲಿ ಪ್ರಿಪೇರ್ ಮಾಡುತ್ತಿರುವ ವಿದ್ಯಾರ್ಥಿಗೋಸ್ಕರ ಒಂದು ಚಿಕ್ಕ ಸಲಹೆ ವಿಡಿಯೋ ನಾನು ಮಾಡುತ್ತಿದ್ದೇನೆ. ಇದು ನಾನು ಮಾತಾಡೋದು ಡಾಕ್ಟರ್ DGK ಸರ್, ಧನಯ್ಯ ಕೌಟಗಿಮಠ್ ಸರ್, ಊರು ತೋಳನೂರು, ತಾಲೂಕು ಅಕ್ಕಲಕೋಟ್, ಜಿಲ್ಲೆ ಸೊಲ್ಲಾಪುರ್, ಮಹಾರಾಷ್ಟ್ರ. ಕೆಸೆಟ್ 2026 ಇಂಗ್ಲೀಷ್ ಮೀಡಿಯಂದಲ್ಲಿ ಪೇಪರ್ ಬರೆಯುವಂಥ ವಿದ್ಯಾರ್ಥಿ ಮಿತ್ರರು ನಾನು ಬರೆದಿರುವಂಥ ಈ ಬುಕ್ಕನ್ನು ರೆಫರ್ ಮಾಡಬೇಕು. ಇದು ಇಂಗ್ಲೀಷ್ ಮೀಡಿಯಂದಲ್ಲಿರುವಂಥ ಬುಕ್. ಇದು ತುಂಬ ಚಿಕ್ಕದಾಗಿರುವ ಬುಕ್, ಶಾರ್ಟ್ ಬುಕ್ ಇದೆ, ಅತಿ ಶಾರ್ಟ್ ಬುಕ್ ಇದು. ಈ ಬುಕ್ಕನ್ನು ಎಷ್ಟು ಪೇಜಸ್ ಬುಕ್ ಐತೆ ನೋಡ್ರಿ, ತುಂಬ ಚಿಕ್ಕ ಪೇಜಸ್ ಬುಕ್ ಇದೆ ಇದು. ಒನ್ 136 ಪೇಜಸ್, ಅತಿ ಚಿಕ್ಕ ಬುಕ್. ಅತಿ ಚಿಕ್ಕ ಬುಕ್ ಇದ್ದರೂ ಕೂಡ ಟು ದಿ ಪಾಯಿಂಟ್ ಮಾಹಿತಿ ಬರೆದಿರುವಂಥ ಬುಕ್ ಇದು. ತುಂಬ ಕ್ವಾಲಿಟಿ ಬುಕ್ ಇದೆ ಇದು. ಸೊ ಪ್ಲೀಸ್ ಈ ಬುಕ್ಕನ್ನು ಇಂಗ್ಲೀಷ್ ಮೀಡಿಯಂ ರೆಫರ್ ಇಂಗ್ಲೀಷ್ ಮೀಡಿಯಂದಲ್ಲಿ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿ ಮಿತ್ರರು ಇದು ಒಂದು ಬುಕ್, ಥಿಯರಿ ಬುಕ್ಕನ್ನು ತಗೊಳ್ರಿ. ಆಮೇಲೆ ಇದು ಕ್ವಶನ್ ಬ್ಯಾಂಕ್ ಇದೆ. ಇದು ಕ್ವಶನ್ ಬ್ಯಾಂಕ್ ಪೇಪರ್ 1. ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬರೆದಿದ್ದೇನೆ. ಪ್ರತಿಯೊಂದು ಚಾಪ್ಟರ್ದ ಕೆಳಗೆ ಇಂಗ್ಲೀಷ್ ಮೀಡಿಯಂದಲ್ಲಿ ಕ್ವಶನ್ ಇದೆ. ನೀವು ಥಿಯರಿ ಓದಿದ ನಂತರ ಈ ಬುಕ್ಕನ್ನು ರೆಫರ್ ಮಾಡಬೇಕು. ಈ ಬುಕ್ ಅದಾದ ನಂತರ ಈ ಬುಕ್ಕನ್ನು ರೆಫರ್ ಮಾಡಬೇಕು. ಇದು ಕ್ವಶನ್ ಬ್ಯಾಂಕ್ ಇದೆ. ಇದು ವ್ಯಾಲ್ಯೂಮ್ 2 ಬುಕ್ ಇದೆ. ಈ ಬುಕ್ಕನ್ನು ಕೂಡ ತಾವು ರೆಫರ್ ಮಾಡಬೇಕು. ಚಾಪ್ಟರ್ ವೈಸ್ ಇದರಲ್ಲಿ ಕ್ವಶನ್ಸ್ಗಳನ್ನು ಬರೆದಿದ್ದೇನೆ. ಈ ಬುಕ್ಕನ್ನು ಕೂಡ ತಾವು ರೆಫರ್ ಮಾಡಿ. ಇಂಗ್ಲಿಷ್ ಮೀಡಿಯಂದಲ್ಲಿ ಓದುವಂಥ ವಿದ್ಯಾರ್ಥಿ ಮಿತ್ರರು ಒಂದು ಥಿಯರಿ ಬುಕ್, ಒಂದು ವ್ಯಾಲ್ಯೂಮ್ ನಂಬರ್ 1, ಒಂದು ವ್ಯಾಲ್ಯೂಮ್ ನಂಬರ್ 2, ಹೀಗೆ 3 ಬುಕ್ಗಳು ಇಂಗ್ಲಿಷ್ ಮೀಡಿಯಂದಲ್ಲಿ ಓದುವಂಥ ವಿದ್ಯಾರ್ಥಿ ಮಿತ್ರರಿಗೋಸ್ಕರ ಇದೆ. ಮತ್ತು ಈ 2 ಬುಕ್ಗಳು ಕನ್ನಡ ಮೀಡಿಯಂದಲ್ಲಿ ಓದುವಂಥ ವಿದ್ಯಾರ್ಥಿ ಮಿತ್ರರು. ಇದು 300 ಪೇಜಸ್ ಇರುವಂಥ ಬುಕ್. ಅತ್ಯಂತ ಮಹತ್ವದ್ದಾಗಿರುವ ಬುಕ್ ಇದು. ಈ ಬುಕ್ ನಿಮ್ಮ ಹತ್ರ ಇರಲೇಬೇಕು. ಕನ್ನಡ ಮೀಡಿಯಂದಲ್ಲಿ ಓದುವಂಥ ವಿದ್ಯಾರ್ಥಿ ಮಿತ್ರರು, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಮೈ ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಯು ಶುಡ್ ಹ್ಯಾವ್ ದಿಸ್ ಬುಕ್. ನಿಮ್ಮ ಹತ್ರ ಈ ಬುಕ್ ಇರಲೇಬೇಕು. ಇದೊಂದು ಬುಕ್, ಇದು ಎಕ್ಸ್ಪ್ಲನೇಷನ್ ಇರುವಂಥ ಬುಕ್. ಆಮೇಲೆ ಈ ಬುಕ್ದ ಜೊತೆಗೆ ಇದು ಕ್ವಶನ್ ಬ್ಯಾಂಕ್ ಇದೆ. ಈ ಬುಕ್ ಇದು ಕ್ವಶನ್ ಬ್ಯಾಂಕ್ ಅಂತೇಳಿ ಕರಿತೀವಿ. ಸಂಪುಟ 1. ಈ ಸಂಪುಟ 1 ಒಳಗೆ ಏನು ಮಾಡಿಟ್ರಿ, ಪ್ರತಿಯೊಂದು ಚಾಪ್ಟರ್ದ ಕೆಳಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಬರೆದಿದ್ದೈತಿ. ಸೊ ಈ ಬುಕ್ ಕೂಡ ತಾವು ರೆಫರ್ ಮಾಡಲೇಬೇಕು. ಇದು ಪ್ರಾಕ್ಟೀಸ್ ಸಲುವಾಗಿ ಈ ಕ್ವಶನ್ ಬ್ಯಾಂಕ್ ನಿಮಗೆ ಹೆಲ್ಪ್ ಆಗುತ್ತದೆ. ಇದು ಥಿಯರಿ ಕಾನ್ಸೆಪ್ಟ್ ತಿಳ್ಕೊಳ್ಳೋ ಸಲುವಾಗಿ, ಇದು ಪ್ರಾಕ್ಟೀಸ್ ಮಾಡೋ ಸಲುವಾಗಿ ಈ ಬುಕ್ ಇದೆ. ಸೊ ಹೀಗೆ 2 ಬುಕ್ಗಳನ್ನು ಕನ್ನಡ ಮೀಡಿಯಂದಲ್ಲಿ ಕೆಸೆಟ್ ಬರೆಯುವಂಥ ವಿದ್ಯಾರ್ಥಿ ಮಿತ್ರರು, ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ನೀವು ಇಬ್ಬರು ಈ ಬುಕ್ಕನ್ನು 2 ಬುಕ್ಕನ್ನು ತಾವು ಕೊಂಡುಕೊಳ್ಬೇಕು. ಸಮರ್ಥ, ಚಿನ್ನು, ಶಾಂತಲಕ್ಷ್ಮಿ ಮೇಡಮ, ಬೆಕ್ಕ ಬಂದೈತೆ ನೋಡಮ್ಮ, ಬರ್ರಿ. ಬೆಕ್ಕ ಬಂತು ಹುಷ
ಗಂಡನ ಹೆಸರು ಬಚ್ಚ. ನಾವು ಬಿಡಂಗಿಲ್ರಿ ನಮ್ಮ ಬೆಕ್ಕೇಶ್ವರ. ಸ್ಲೋ. ಥ್ಯಾಂಕ್ ಯು. ಧನ್ಯವಾದಗಳು.